ವಿಲೇಜ್ ಅಕೌಂಟೆಂಟ್ ಅಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿದ್ರು ಜಿಲ್ಲಾಧಿಕಾರಿಗಳು. ಕೆಲವೊಂದು ಡಿಸ್ಟಿಕ್ ಅಲ್ಲಿ ರೋಸ್ಟರ್ ಮತ್ತೆ ರಿಸರ್ವೇಶನ್ ಫಾಲೋ ಮಾಡಿದ್ದಾರೆ, ಕೆಲವೊಂದು ಡಿಸ್ಟಿಕ್ ಅಲ್ಲಿ ಮಾಡಿಲ್ಲ. ನಮ್ಮ ಸಂಘಟನೆಯಿಂದ ಪ್ರತಿ ಡಿಸ್ಟಿಕ್ ಎಲ್ಲರೂ ಭೇಟಿ ಮಾಡಿ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಸರಿಪಡಿಸ್ಕೊಂಡಿದ್ದಾರೆ, ಇನ್ನು ಕೆಲವೊಂದು ಡಿಸ್ಟಿಕ್ ಅಲ್ಲಿ ಹಾಗೆ ಇದೆ. ನಾಳೆ ಮತ್ತೆ ನಾವು ನಮ್ಮ ಸಂಘಟನೆಯಿಂದ ಚೀಫ್ ಸೆಕ್ರೆಟರಿ ಮತ್ತೆ DPR ಸೆಕ್ರೆಟರಿ ಅವರಿಗೆ ಒಂದು ಮನವಿ ಕೊಡೋದ್ರ ಮುಖಾಂತರ ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟಿಕ್ ಅಲ್ಲೂ ಒಂದೇ ರೂಲ್ಸ್ ಫಾಲೋ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊಂತೀವಿ. ಮತ್ತೆ ನಮ್ಮ ಸಂಘಟನೆಯಿಂದ ಆದಷ್ಟು ಬೇಗ ವಿಲೇಜ್ ಅಕೌಂಟೆಂಟ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. KPTCL ಲೈನ್ ಮ್ಯಾನ್ ಎಕ್ಸಾಮ್ಸ್ ಥ್ರೂ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 10 days ಕೋರ್ಟ್ ಹಾಲಿಡೇ ಇದೆ, ಮತ್ತೆ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಅಷ್ಟೇ ತಗೊಂತಾರೆ. ನಮ್ಮ ಅಡ್ವೊಕೇಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ಒಂದು ಕೇಸ್ ಫೈಲ್ ಮೂವ್ ಮಾಡಿದ್ದಾರೆ. ಆದ್ರೆ 24ನೇ ತಾರೀಕು ನಿನ್ನೆ ಒಂದು ಕೋರ್ಟ್ ಹಿಯರಿಂಗ್ ಬಂದಿತ್ತು, ಬಟ್ ಆ ಒಂದು ನಂಬರ್ಸ್ ಇವಾಗ ನಿನ್ನೆ ರೀಚ್ ಆಗದೆ ಇರೋದ್ರಿಂದ 27ನೇ ತಾರೀಕು ಕೇಸ್ ಡೇಟ್ ಕೊಟ್ಟಿದ್ದಾರೆ. 27ನೇ ತಾರೀಕು ಏನಾಗುತ್ತೆ ಅಂತ ಹೇಳಿ ನಿಮಗೆ ಫರ್ದರ್ ಅಪ್ಡೇಟ್ಸ್ ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.